ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ನೀವು ಒಂದು ಫುಡ್ ಲೈಸೆನ್ಸ್ ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ಸ್ಟೇಟಸ್ ಹೇಗೆ ಚೆಕ್ ಮಾಡ್ತೀರಾ, ಮತ್ತೆ ಅಪ್ರೂವ್ ಆಗಿದೆ ಅದಕ್ಕೆ ಡೌನ್ಲೋಡ್ ಹೇಗೆ ಮಾಡ್ತೀರಾ ಸರ್ಟಿಫಿಕೇಟ್ನ, ಅದು ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೀನಿ. ಸೊ ಇವಾಗ ನಾವು ಓಪನ್ ಮಾಡ್ಕೊಂಡಿದೀವಿ ಫೋರ್ಸ್ಕೋಸ್ ವೆಬ್ಸೈಟ್. ಇದು ವೆಬ್ಸೈಟ್ಗೆ ಬರ್ತೀರಾ, ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನಿಮ್ದು ರೆಫರೆನ್ಸ್ ನಂಬರ್ ಹಾಕ್ತೀರಾ, ಅಪ್ಲಿಕೇಶನ್ ನಿಮ್ದು ಅಕ್ನಾಲೇಜ್ಮೆಂಟ್ ಅಲ್ಲಿ ಇರುತ್ತೆ ರೆಫರೆನ್ಸ್ ನಂಬರ್, ಅದು ಕಾಪಿ ಮಾಡಿ ಇಲ್ಲಿ ಹಾಕ್ತೀರಾ. ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡ್ತೀರಾ, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಇವಾಗ ನೋಡಿ, ಸ್ಟೇಟಸ್ ಆಫ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಶ್ಯೂಡ್. ಸೊ ಇದು ಅಪ್ರೂವ್ ಆಗಿದೆ, ನಿಮ್ದು ಸರ್ಟಿಫಿಕೇಟ್ ಫುಡ್ ಲೈಸೆನ್ಸ್ ಅಪ್ರೂವ್ ಆಗಿದೆ. ಸೊ ಇಲ್ಲಿ ಡೌನ್ಲೋಡ್ ಹೇಗೆ ಮಾಡೋದು, ಸೊ ನೋಡಿ ಫಾರ್ ಎನಿ ಫರ್ದರ್ ಪ್ರೊಸೆಸಿಂಗ್ ಕ್ಲಿಕ್ ಹಿಯರ್ ಅಂಡ್ ಲಾಗಿನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನೀವು ನಿಮ್ದು ರೆಫರೆನ್ಸ್ ನಂಬರ್ ಹಾಕ್ತೀರಾ, ಅಕ್ನಾಲೇಜ್ಮೆಂಟ್ ಅಲ್ಲಿ ಇತ್ತಲ್ಲ ಅದು ರೆಫರೆನ್ಸ್ ನಂಬರ್ ಇಲ್ಲಿ ಹಾಕ್ತೀರಾ. ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡ್ತೀರಾ, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಆಮೇಲೆ ಇಲ್ಲಿ ಪಾಸ್ವರ್ಡ್ ಹಾಕಬೇಕು. ನೀವು ಅಪ್ಲೈ ಮಾಡೋ ಟೈಮಲ್ಲಿ ಏನು ಪಾಸ್ವರ್ಡ್ ಹಾಕಿದ್ರಿ ಅದು ಪಾಸ್ವರ್ಡ್ ಹಾಕಬೇಕು. ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡಬೇಕು. ಇನ್ ಕೇಸ್ ಏನಾದರೂ ಪಾಸ್ವರ್ಡ್ ಮರ್ತೋಗಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕೊಟ್ಬಿಟ್ಟು ನೀವು ಪಾಸ್ವರ್ಡ್ ಜನರೇಟ್ ಮಾಡ್ಬೋದು. ಓಕೆ, ಸೊ ಇವಾಗ ಡ್ಯಾಶ್ ಬೋರ್ಡ್ ಓಪನ್ ಆಯಿತು. ಸೊ ಇಲ್ಲಿ ಇಶ್ಯೂಡ್ ಮೇಲೆ ಹೋಗ್ತೀವಿ. ಸೊ ಇಲ್ಲಿ ಇಶ್ಯೂಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ ಇಲ್ಲಿ ನಿಮ್ದು ಲೈಸೆನ್ಸ್ ನಂಬರ್ ಬಂದಿದೆ, ಇದು ಲೈಸೆನ್ಸ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನೋಡಿ ಸರ್ಟಿಫಿಕೇಟ್ ನಿಮ್ದು ಡೌನ್ಲೋಡ್ ಆಗಿದೆ. ಇದು ಡೌನ್ಲೋಡ್ ಮಾಡಿಕೊಂಡು ನೀವು ಸೇಫ್ ಆಗಿ ಇಟ್ಕೊಬೇಕು, ಮತ್ತೆ ಪ್ರಿಂಟ್ ಮಾಡಿ ನಿಮ್ದು ಬಿಸ್ನೆಸ್ ಪ್ಲೇಸ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕಿದು. ಓಕೆ, ಏನಾದ್ರು ಫ್ರೇಮ್ ಮಾಡಿಬಿಟ್ಟು ನಿಮ್ ಗೋಡೆಗೆ ಎಲ್ಲಾದ್ರೂ ನೀವು ಡಿಸ್ಪ್ಲೇ ಮಾಡಬೇಕು ಸರ್ಟಿಫಿಕೇಟ್ ನಿಮ್ದು ಬಿಸ್ನೆಸ್ ಪ್ಲೇಸ್ ಅಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ನೀವೇನಾದ್ರೂ ಫುಡ್ ಲೈಸೆನ್ಸ್ ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ರಿಜಿಸ್ಟ್ರೇಷನ್ ಇಲ್ಲ GST ಉದ್ಯಮ ರಿಜಿಸ್ಟ್ರೇಷನ್ ಏನಾದ್ರೂ ಮಾಡಿಸ್ಬೇಕಂದ್ರೆ ನಂಬರ್ ಕೊಟ್ಟಿದ್ದೀನಿ ಒಂದು ಪ್ರೊಫೆಷನಲ್ದು, ಅಲ್ಲಿ ಕಾಲ್ ಮಾಡಿ ನೀವು ನಿಮ್ದು ರಿಜಿಸ್ಟ್ರೇಷನ್ಸ್ ಮಾಡಿಸ್ಕೊಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ನಡೆಸಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ.